ಎರಡನೇ ಅಧ್ಯಾಯದ 32ನೇ ಶ್ಲೋಕ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಯದೃಚ್ಛಯಾ ಚ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಅಂದ್ರೆ ಯುದ್ಧ ಮಾಡಬೇಕು ಅನ್ನೋದನ್ನ ಹಿಂದೆ ಹೇಳಿದ. ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತುಮರ್ಹಸಿ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದೊಂದು ಸಹಜ ಧರ್ಮ, ಸ್ವಧರ್ಮ ಅಂತ ಇರುತ್ತೆ. ಆ ನಿನ್ನ ಸಹಜ ಧರ್ಮವನ್ನ ಗಮನಿಸಿದರೂ ಕೂಡ ನಿನಗೆ ಯುದ್ಧ ಸಹಜ ಧರ್ಮ ಹೊರತು ಯುದ್ಧ ವಿಮುಖನಾಗಿ ಓಡುವುದು ಅಥವಾ ಭಿಕ್ಷೆ ಬೇಡುವುದು ಅದು ನಿನ್ನ ಸ್ವಧರ್ಮವಲ್ಲ, ಸಹಜ ಧರ್ಮವಲ್ಲ. ಹಾಗಾಗಿ ನಿನ್ನ ವರ್ಣಕ್ಕೆ ಅನುಗುಣವಾಗಿರತಕ್ಕಂಥ ಧರ್ಮ ಅದು ಅಧರ್ಮದ ವಿರುದ್ಧವಾಗಿ ಹೋರಾಡುವಂಥದ್ದು. ಆ ಕೆಲಸವನ್ನು ನೀನು ಮಾಡಲೇಬೇಕು ಅನ್ನೋ ಸಂದೇಶವನ್ನು ಕೊಟ್ಟು ಇನ್ನು ಈ ರೀತಿಯಾದ ಯುದ್ಧ, ಅಧರ್ಮದ ವಿರುದ್ಧವಾಗಿ ಹೋರಾಡುವಂತ ಒಂದು ಯುದ್ಧ ಏನಿದೆ ಅದು ಯದೃಚ್ಛಯಾ ಚೋಪಪನ್ನಂ. ಅಲ್ಲಿ ಯದೃಚ್ಛ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು. ಒಂದರ್ಥ ಆಕಸ್ಮಿಕ ಅಂತ ಅರ್ಥ. ಆಕಸ್ಮಿಕವಾಗಿ ಇಂಥ ಒಂದು ಯುದ್ಧ ನಿನಗೆ ಸಿಕ್ಬಿಟ್ಟಿದೆ ಅಂದ್ರೆ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆ ತರ ನೀನು ಅನ್ಕೊಂಡು ಕೂಡ ಇರ್ಲಿಲ್ಲ ಈ ರೀತಿಯಾದ ಒಂದು ಯುದ್ಧ ನಿನಗೆ ಎದುರಾಗತ್ತೆ. ಇಷ್ಟು ದೊಡ್ಡ ಅಧಾರ್ಮಿಕರ ಸಮುದಾಯವನ್ನ ಬಗ್ಗು ಬಡಿದು ಧರ್ಮ ಸಂಸ್ಥಾಪನೆ ಮಾಡತಕ್ಕಂತ ಒಂದು ಅವಕಾಶ ಸಿಗತ್ತೆ ಅಂತ ನೀನ್ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂತ ಒಂದು ಯುದ್ಧ ನಿನಗೆ ಸಿಕ್ಕಿ ಬಂದಿದೆ. ಹಾಗಾಗಿ ಅದೃಚ್ಛ ಅಂತ ಹೇಳಿದ್ರೆ ಆಕಸ್ಮಿಕ ಅಂತ ಅರ್ಥ. ಆದ್ರೆ ಬರೀ ಆಕಸ್ಮಿಕ ಅಲ್ಲ, ಯಾಕೆಂದ್ರೆ ಭಗವಂತನ ಇಚ್ಛೆ ಇಲ್ಲದೇನೆ ಯಾವುದೂ ಕೂಡ ಪ್ರಾಪ್ತವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಎದೃಚ್ಛಾ ಶಬ್ದಕ್ಕೆ ಬರೀ ಆಕಸ್ಮಿಕ ಅಂತಲ್ಲ, ಎದೃಚ್ಛಯಾಚ ಅಂತ ಹೇಳಿದ್ರೆ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಭಗವಂತನ ಇಚ್ಛೆಯಿಂದ ಅಂತ ಅರ್ಥ. ಯಾಕಂದ್ರೆ ತೇನ ವಿನ ತೃಣಮಪಿ ನ ಚಲತಿ. ದೇವತಾನುಗ್ರಹವಿಲ್ಲದೇನೆ, ಭಗವತ್ ಸಂಕಲ್ಪವಿಲ್ಲದೇನೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ. ಹಾಗಾಗಿ ಎದೃಚ್ಛಯಾಚ ಭಗವಂತನ ಇಚ್ಛೆಯಿಂದಾಗಿ. ಎದೃಚ್ಛಾ ಶಬ್ದಕ್ಕೆ ಈಶ್ವರ ಇಚ್ಛಾ ಅಂತ ಅರ್ಥ. ಆಕಸ್ಮಿಕವಾಗಿ ಬಂದದ್ದಲ್ಲ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಬದುಕಿ ಬಂದದ್ದು ಇದು ಯುದ್ಧ. ಭಗವಂತನ ಇಚ್ಛೆಯನ್ನ ಮೀರುವವರು ಯಾರು? ಯಾರಿಗೂ ಕೂಡ ಮೀರ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ಯಾವ ರೀತಿಯಲ್ಲಿ ಅವನು ಅಂದುಕೊಂಡಿದ್ದಾನೋ, ಅವನು ಯಾವ ರೀತಿಯಲ್ಲಿ ಇಚ್ಛೆ ಪಟ್ಟಿದ್ದಾನೋ ಭಗವತ್ ಇಚ್ಛೆಗೆ ಅನುಗುಣವಾಗಿ ಅದು ನಡೀಲೇಬೇಕಾಗಿರತಕ್ಕಂಥದ್ದು. ಯದೃಚ್ಛಯಾಚೋಪಪನ್ನಂ ಅಪಾವೃತಂ ಸ್ವರ್ಗದ್ವಾರಂ. ಅಪಾವೃತಂ ಸ್ವರ್ಗದ್ವಾರಂ. ಆವೃತ ಅಂದ್ರೆ ಮುಚ್ಚಿದ್ದು, ಅಪಾವೃತ ಅಂದ್ರೆ ತೆಗೆದಿಟ್ಟದ್ದು ಅಂತ ಅರ್ಥ. ತೆರೆದಿಟ್ಟ ಸ್ವರ್ಗದ ಬಾಗಿಲು ಅಂತ ಅರ್ಥ. ಅಂದ್ರೆ ಅಧರ್ಮದ ವಿರುದ್ಧವಾಗಿ ಹೋರಾಡುವಂತ ಒಂದು ಯುದ್ಧ ಏನಿದೆ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಸ್ವಾರ್ಥ ಇಲ್ಲ, ಸ್ವಾರ್ಥ ಇಲ್ಲದೆ ನಡೀತಕ್ಕಂಥ ಒಂದು ಯುದ್ಧ. ಹಾಗಾಗಿ ಅಪಾವೃತಂ ಸ್ವರ್ಗದ್ವಾರಂ ಒಂದು ಉತ್ತಮ ಕಾರಣಕ್ಕೋಸ್ಕರವಾಗಿ ನೀವೆಲ್ಲ ಇಲ್ಲಿ ಯುದ್ಧ ಮಾಡ್ಲಿಕ್ಕೋಸ್ಕರ ಬಂದಿದ್ದೀರಾ. ಅಧಾರ್ಮಿಕರನ್ನ ನಾಶ ಮಾಡ್ಲಿಕ್ಕೋಸ್ಕರವಾಗಿ, ದೇಶ ಸಂರಕ್ಷಣೆಗೋಸ್ಕರವಾಗಿ ಇಲ್ಲಿ ಬಂದು ನೀವು ಯುದ್ಧಕ್ಕೆ ನಿಂತಿದ್ದ. ಇಂತಹ ಯುದ್ಧದಲ್ಲಿ ಭಾಗವಹಿಸೋದಿದೆಯಲ್ಲ ಅದು ಸ್ವರ್ಗಕ್ಕೆ ಕಾರಣವಾಗಿರುವಂತದ್ದು, ಅಂದ್ರೆ ಪುಣ್ಯಪ್ರದವಾದದ್ದು. ಯಾಕಂದ್ರೆ ಅರ್ಜುನ ಹೇಳಿದ್ದ ಅಸ್ಮಾನೇವ ಪಾಪಮಾಶ್ರಯೇ, ನಮಗೇ ಪಾಪ ಬರುತ್ತೆ ಅಂತ ಒಂದು ಮಾತಾಡಿದ್ದಲ್ವಾ. ಅದಕ್ಕೆ ಇಲ್ಲಿ ಕೃಷ್ಣ ಕೊಡ್ತಕ್ಕಂಥ ಉತ್ತರ, ನಿಮಗೆ ಪಾಪ ಬರೋದಿಲ್ಲ, ನಿಮಗೆ ಒಳ್ಳೆದೇ ಆಗತ್ತೆ. ಅಪಾವೃತಂ ಸ್ವರ್ಗದ್ವಾರಂ. ಸ್ವರ್ಗದ್ವಾರ ಆವೃತವಾಗಿತ್ತು, ಮುಚ್ಚಲ್ಪಟ್ಟಿತ್ತು. ಈಗ ಏನಾಯ್ತು? ಅಪಾವೃತ ಸ್ವರ್ಗದ ಬಾಗಿಲು ತೆಗೆದಿದೆ, ತೆಗೆದಿಟ್ಟ ಸ್ವರ್ಗದ ಬಾಗಿಲು. ಈ ಒಂದು ಯುದ್ಧ ಇವತ್ತೇನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನೀನು ಯುದ್ಧ ಮಾಡ್ಲಿಕ್ಕೆ ಬಂದು ನಿಂತಿದ್ಯಾ, ಇದೇನು ಅಂದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಬಾಗಿಲು. ನಾವೆಲ್ಲೇ ಒಂದು ಕಡೆ ಹೋಗ್ಬೇಕಾದ್ರೆ, ಒಂದು ಮನೆಗೋ ಒಂದು ಮಂದಿರಕ್ಕೋ ಎಲ್ಲಿಗೆ ಹೋಗ್ಬೇಕಾದ್ರೆ ಬಾಗಿಲಿನ ಮೂಲಕ ಹೋಗ್ಬೇಕು. ಬಾಗಿಲ ತೆರೆಯದೇನೆ ಒಳಗೆ ಹೋಗ್ಲಿಕ್ಕಾಗಲ್ಲ ಅಲ್ವಾ. ಹಾಗೆ ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಬಾಗಿಲು ತೆಗಿಬೇಕು. ಆ ಸ್ವರ್ಗದ ಬಾಗಿಲು ಯಾವುದು ಅಂದ್ರೆ ಇಂತಹ ಒಂದು ಧರ್ಮ ಯುದ್ಧ, ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಮಾಡತಕ್ಕಂಥ ಯುದ್ಧವೇ ಸ್ವರ್ಗದ ಬಾಗಿಲು. ಧರ್ಮ ಸಂಸ್ಥಾಪನೆ ಯುದ್ಧದಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಆದ್ರೆ, ನಾವು ಅಂದ್ರೆ ಕ್ಷತ್ರಿಯರು ಭಾಗವಹಿಸಿದ್ದಾರೆ ಅಂತ ಆದ್ರೆ ಅದು ಸ್ವರ್ಗದ ಬಾಗಿಲು ತೆರೆದಂತೆ. ಅಲ್ಲಿ ಗೆಲ್ತಾರೋ ಸೋಲ್ತಾರೋ ಸಾಯ್ತಾರೋ ಅದೆಲ್ಲ ಮುಂದಿನ ವಿಚಾರ. ಅಂತೂ ಅಧರ್ಮದ ವಿರುದ್ಧವಾಗಿ ಹೋರಾಡುವಂತಹ ಧರ್ಮಯುದ್ಧದಲ್ಲಿ ಒಬ್ಬ ಕ್ಷತ್ರಿಯ ಭಾಗವಹಿಸಿದ್ದಾನೆ ಅಂತ ಆದ್ರೆ ಅದು ತೆರೆದಿಟ್ಟ ಸ್ವರ್ಗದ ಬಾಗಿಲು.
ಅಪಾವೃತಂ ಸ್ವರ್ಗದ್ವಾರಂ ಅಂದ್ರೆ ಕ್ಷತ್ರಿಯರಿಗಾಗಬೇಕಾದ್ರೆ ಧರ್ಮ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತ, ನಮಗೆಲ್ಲರಿಗೂ ಆಗಬೇಕು ಅಂತ ಆದ್ರೆ ನಾವು ಕೂಡ ಅಧರ್ಮದ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಅಧರ್ಮದ ಕಡೆಗೆ ನಾವು ಸಾಗಬಾರದು. ಅಧರ್ಮದ ಕಡೆಗೆ ಯಾರಾದರೂ ಸಾಗುವ ವ್ಯಕ್ತಿ ಇದ್ರೆ ಅವನನ್ನ ತಡೆಯುವ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಕೂಡ ಇದರ ಅಭಿಪ್ರಾಯ. ಹಾಗೆ ನಾವು ಅಧರ್ಮದ ವಿರುದ್ಧವಾಗಿ ಧ್ವನಿ ಎತ್ತೇವೆ, ಅಧಾರ್ಮಿಕರನ್ನ ಖಂಡಿಸ್ತೇವೆ, ಅಧಾರ್ಮಿಕರ ವಿರುದ್ಧವಾಗಿ ನಿಲ್ತೇವೆ ಅಂದ್ರೆ ನಮಗೂ ಕೂಡ ಅಪಾವೃತಂ ಸ್ವರ್ಗದ್ವಾರಂ, ತೆರೆದಿಟ್ಟ ಸ್ವರ್ಗದ ಬಾಗಿಲು. ಅಂದ್ರೆ ಅಧರ್ಮವನ್ನ, ಅಧಾರ್ಮಿಕರನ್ನ ಯಾವತ್ತೂ ನಾವು ಸಹಿಸಿಕೊಳ್ಳಬಾರದು. ಅಧರ್ಮದ ವಿರುದ್ಧವಾಗಿ ಧ್ವನಿ ಎತ್ತಲೇಬೇಕು. ನಮಗಿದು ಕೇವಲ ಗೀತೆಯಲ್ಲಿ ಬರ್ತಕ್ಕಂಥದ್ದಲ್ಲ, ಅಲ್ಲಿ ಭಾಗವತದಲ್ಲೂ ಕೂಡ ಪಾರ್ವತಿ ದೇವಿಗೂ ರುದ್ರದೇವರಿಗೂ ನಡೀತಕ್ಕಂಥ ಒಂದು ಸಂವಾದದ ಸಂದರ್ಭದಲ್ಲಿ ಆ ಪಾರ್ವತಿ ದೇವಿಯು ಕೂಡ ಹೇಳ್ತಾಳೆ, ಯಾರು ಅಧಾರ್ಮಿಕರು ಅವನ ನಾಲಿಗೆಯನ್ನು ಕಟ್ ಮಾಡಬೇಕು, ಅವನ ವಿರುದ್ಧವಾಗಿ ಧ್ವನಿ ಎತ್ತಬೇಕು, ಅವನನ್ನ ಪ್ರತಿಭಟನೆ ಮಾಡಬೇಕು, ಖಂಡಿಸ್ಬೇಕು ಎಂಬುದಾಗೆಲ್ಲ ಪಾರ್ವತಿ ದೇವಿ ಕೂಡ ಹೇಳ್ತಾಳೆ. ಅಂತೂ ಒಬ್ಬ ಅಧರ್ಮ ಮಾಡ್ತಾ ಇದ್ದಾನೆ, ನನಗೇನ್ ತೊಂದರೆ ಇಲ್ವಲ್ಲ, ನನಗ್ ಸಂಬಂಧ ಇಲ್ಲ, ನನಗಂತೂ ಏನ್ ತೊಂದರೆ ಆಗ್ತಾ ಇಲ್ವಲ್ಲ ಅನ್ನೋ ನಾವು ಔದಾಸೀನ್ಯ ಭಾವನೆಯನ್ನ ತಾಳಬಾರದು. ಯಾವುದೇ ರೀತಿಯಲ್ಲಿ ಅಧರ್ಮಗಳು, ಅಧಾರ್ಮಿಕತೆಗಳು ನಡೀತಾ ಇದೆ ಅಂತಾದ್ರೆ ನಾವು ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕು, ಪ್ರತಿಭಟನೆಯನ್ನ ಮಾಡಲೇಬೇಕು ಎಂಬ ಸಂದೇಶ ಅನೇಕ ಪುರಾಣಗಳಲ್ಲಿ ಬರತಕ್ಕಂಥದ್ದು. ಹಾಗಾಗಿ ಅಪಾವೃತಂ ಸ್ವರ್ಗದ್ವಾರಂ, ಕ್ಷತ್ರಿಯರಿಗಾಗಬೇಕಾದ್ರೆ ಅವರ ಬಾಹುಬಲವನ್ನ ಬಳಸಿಕೊಂಡು ಹೋರಾಡುವಂಥದ್ದು. ಹಾಗೆ ನಾವುಗಳು ಕೂಡ ನಮ್ಮ ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಅದರ ವಿರುದ್ಧವಾಗಿ ಧ್ವನಿ ಎತ್ತಬೇಕು. ಅಧರ್ಮವನ್ನ ಯಾವತ್ತೂ ನಾವು ಬೆಂಬಲಿಸಬಾರದು. ನಾವಂತೂ ಅಧರ್ಮದ ಮಾರ್ಗದಲ್ಲಿ ಸಾಗಲೇಬಾರದು ಅನ್ನೋದು ಇಲ್ಲಿ ನಮಗೆ ಸಿಗುವಂತ ಒಂದು ಸಂದೇಶ. ಕ್ಷತ್ರಿಯಾ ಸುಖಿನ ಈದೃಶಂ ಯುದ್ಧಂ ಲಭಂತೆ ಸುಖಿನಃ ಕ್ಷತ್ರಿಯಾ. ಅಂದ್ರೆ ಈ ಯುದ್ಧ ಇದೆಯಲ್ಲ ಎಲ್ಲರಿಗೂ ಸಿಗುವಂತದ್ದಲ್ಲ. ಅಂದ್ರೆ ಇಂಥ ಯುದ್ಧ, ಅಧರ್ಮದ ವಿರುದ್ಧ ಹೋರಾಡಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಯುದ್ಧ ಮಾಡತಕ್ಕಂಥದ್ದೇನಿದೆ ಅದು ಎಲ್ಲರಿಗೂ ಸಿಗುವಂತದ್ದಲ್ಲ. ಪಾರ್ಥ, ಎಲೆ ಪೃಥೆಯ ಮಗನೇ, ಸುಖಿನಃ ಕ್ಷತ್ರಿಯಾ, ಬರೀ ಕ್ಷತ್ರಿಯರು. ಎಂತ ಕ್ಷತ್ರಿಯರು? ಸುಖಿನಃ ಕ್ಷತ್ರಿಯಾ ಅಂದ್ರೆ ಭಾಗ್ಯಶಾಲಿಗಳಾಗಿರ್ತಕ್ಕಂಥ ಕ್ಷತ್ರಿಯರು ಅಂತ ಅರ್ಥ. ಕ್ಷತ್ರಿಯಾ ಸುಖಿನಃ, ಅದು ಹೀಗೂ ಹೇಳ್ಬೋದು, ಯಾರು ಈದೃಶಂ ಲಭಂತೆ, ಯಾರಿಗೆ ಇಂಥ ಯುದ್ಧ ಸಿಗತ್ತೋ ಅಂತಹ ಕ್ಷತ್ರಿಯರು ಸುಖಿನಃ, ಸುಖಿಗಳು. ಯಾಕಂದ್ರೆ ನಿಜವಾದ ಭಾಗ್ಯಶಾಲಿಗಳು, ನಿಜವಾದ ಪುಣ್ಯಾತ್ಮರು. ಅಂದ್ರೆ ಯಾರು ಪುಣ್ಯಾತ್ಮರು, ಯಾರು ಪಾಪಾತ್ಮರು ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ಯಾರಿಗೆ ಅಧರ್ಮದ ವಿರುದ್ಧವಾಗಿ ಹೋರಾಡುವಂತ ಒಂದು ಸೌಭಾಗ್ಯ ಪ್ರಾಪ್ತವಾಗುತ್ತೋ ಅವರೇ ನಿಜವಾಗಿರತಕ್ಕಂತಹ ಸುಖಿಗಳು. ಹಾಗಾಗಿ ಇಂತಹ ಧರ್ಮ ವಿರುದ್ಧದಲ್ಲಿ ನೀನು ಭಾಗವಹಿಸಿ ನಿನ್ನ ಧರ್ಮ ಸಂಸ್ಥಾಪನೆ ಮಾಡತಕ್ಕಂಥ ಕಾರ್ಯವನ್ನು ಮುಂದುವರಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಪಾರ್ಥ, ಪಾರ್ಥ ಅಂದ್ರೆ ಈಗಾಗಲೇ ನಾನು ಅರ್ಥವನ್ನು ಹೇಳಿದ್ದೇನೆ. ತತ್ವಜ್ಞಾನಿ ಅಂತ ಅರ್ಥ. ಅಂದ್ರೆ ಜ್ಞಾನವನ್ನ ಪಡೆದಂತ. ಈಗ ಯುದ್ಧ ಅವನು ಕುಸಿದು ಕೂರೋದಿಲ್ಲ. ಯುದ್ಧದ ಸಂದರ್ಭದಲ್ಲಿ ಯುದ್ಧ ಎಂತದ್ದು, ನಾವು ಸ್ವಾರ್ಥಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ದೀವೋ ಅಥವಾ ಒಂದು ಒಳ್ಳೆಯ ಕಾರಣಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ದೀವೋ ಅಂತ ವಿಚಾರವನ್ನ ಮಾಡಿ, ಇದು ಒಳ್ಳೆಯ ಕಾರಣಕ್ಕೋಸ್ಕರವಾಗಿ ನಡೀತಕ್ಕಂಥ ಯುದ್ಧ ಹೊರತು ಸ್ವಾರ್ಥದ ಯುದ್ಧವಲ್ಲ ಅಂತ ತಿಳಿದು ಅವರು ಯುದ್ಧದಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನ ಹೇಳ್ತಿದ್ದಾನೆ. ಪಾರ್ಥ, ಎಲೆ ಪೃಥೆಯ ಮಗನೇ, ಎಲೆ ತತ್ವಜ್ಞಾನಿಗೆ, ಎದೃಚ್ಛಯಾಚ, ಆಕಸ್ಮಿಕವಾಗಿ ಅಥವಾ ಭಗವಂತನ ಇಚ್ಛೆಯಿಂದಲೇ, ಈದೃಶಂ ಯುದ್ಧಂ ಅಂತ ಸೇರಿಸ್ಕೊಳ್ಬೇಕಾರೆ, ಅಥವಾ ನೇರವಾಗಿ ಯುದ್ಧವು ಉಪಪನ್ನಂ ಒದಗಿ ಬಂದಿದೆ, ಪ್ರಾಪ್ತವಾಗಿದೆ. ಇಂತಹ ಯುದ್ಧವು ಅಪಾವೃತಂ ತೆರೆದುಟ್ಟಂತಹ ಸ್ವರ್ಗದ್ವಾರಂ ಸ್ವರ್ಗದ ಬಾಗಿಲು, ಸುಖಿನಃ ಭಾಗ್ಯಶಾಲಿಗಳಾದ ಕ್ಷತ್ರಿಯಾ ಕ್ಷತ್ರಿಯರು, ಈದೃಶಂ ಇಂತಹ ಒಂದು ಯುದ್ಧ. ಇಂತಹ ಯುದ್ಧ ಅಂದ್ರೇನು? ಅಧರ್ಮದ ವಿರುದ್ಧವಾಗಿ ಹೋರಾಡಿ ಧರ್ಮ ಸಂಸ್ಥಾಪನೆಯನ್ನ ಮಾಡುವಂತ ಯುದ್ಧವನ್ನ ಲಭಂತೆ ಹೊಂದುತ್ತಾರೆ. ಅಥವಾ ಇನ್ನೊಂದರ ಅರ್ಥ ಹೇಳಬಹುದು, ಏ ಲಭಂತೆ ಯಾರು ಇಂತಹ ಯುದ್ಧವನ್ನ ಪಡೆಯುತ್ತಾರೋ, ಯಾರು ಈದೃಶಂ ಯುದ್ಧಂ ಲಭಂತೆ ಯಾರು ಇಂತಹ ಯುದ್ಧವನ್ನ ಪಡೆಯುತ್ತಾರೋ ಅಂತಹ ಕ್ಷತ್ರಿಯರು ಸುಖಿನಃ ನಿಜವಾದ ಭಾಗ್ಯಶಾಲಿಗಳು, ನಿಜವಾದ ಪುಣ್ಯಾತ್ಮರು. ಎಲ್ಲರಿಗೂ ಸಿಗುವಂತದ್ದಲ್ಲ. ಯಾಕಂದ್ರೆ ಈಗ ಅರ್ಜುನನ ಕಾಲದಲ್ಲಿ ಈ ಒಂದು ಯುದ್ಧ ಪ್ರಾಪ್ತವಾಗಿದೆ ಅಲ್ವಾ. ಆದರೆ ಇದಕ್ಕಿಂತಲೂ ಹಿಂದೆ ಈ ಭರತ ವಂಶದಲ್ಲಿ ಯಾರಿಗೂ ಇಂತಹ ಒಂದು ಇಷ್ಟು ದೊಡ್ಡ ಯುದ್ಧ ಸಿಕ್ಕಿರ್ಲಿಲ್ಲ. ಇಷ್ಟು ದೊಡ್ಡ ಯುದ್ಧ ಮಾಡುವ ಒಂದು ಅವಕಾಶ ನಿನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಂದರ್ಭ. ಅದು ಎಂಥ ಒಂದು ಯುದ್ಧ, ಅಧರ್ಮದ ವಿರುದ್ಧವಾಗಿ ಹೋರಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡತಕ್ಕಂಥ ಒಂದು ಪವಿತ್ರವಾಗಿರತಕ್ಕಂಥ ಯುದ್ಧ. ಇಂಥ ಯುದ್ಧ ನನಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇದೊಂದು ದೇವರ
ಗುರುಗಳ ಕೇಳಿಸ್ತಾ ಇಲ್ಲ. ಅನುಗ್ರಹ ಇದೃಚ್ಛಾ ಶಬ್ದ ಆ ಭಗವಂತನ ಅನುಗ್ರಹದಿಂದಾಗಿ ನಿನಗೆ ನಮ್ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಶ್ರೀಕೃಷ್ಣಾರ್ಪಣಮಸ್ತು.